ಮೇಷರಾಶಿಯವರೇ, ಜುಲೈ 20ರಿಂದ ತಿಂಗಳ ಕೊನೆಯವರೆಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆರಂಭವಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಅಚಾನಕ್ ಮುಂದೆ ಸಾಗಬಹುದು. ನಿಮ್ಮ ಹೆಸರನ್ನು ಕೇಳಿ ಹುಡುಕಿಕೊಂಡು ಬರುವಂತಹ ಅವಕಾಶ ಕೂಡ ಸಿಗಬಹುದು. ಆದರೆ ಈ ಸಮಯದಲ್ಲಿ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ಮಾಹಿತಿಯನ್ನು ಕೊನೆಯವರೆಗೂ ಕೂಡ ಗಮನದಿಂದ ನೋಡಿ. ಮೇಷರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹಿಂದಿನಿಗಿಂತ ಹೆಚ್ಚಾಗಿರುತ್ತೆ. ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ವೇಗ ಕಾಣಿಸಿಕೊಳ್ಳುತ್ತೆ. ಮಂಗಳ ಗ್ರಹದ ಅನುಗ್ರಹದಿಂದ ಧೈರ್ಯ, ನಾಯಕತ್ವ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ಗುರುಗ್ರಹದ ಅನುಗ್ರಹದಿಂದ ಇದುವರೆಗೆ ನಿಂತಿದ್ದ ಕೆಲಸಗಳು ಮತ್ತೆ ಆರಂಭವಾಗುವ ಸಾಧ್ಯತೆ ಇದೆ. ಶನಿ ನಿಮಗೆ ತಾಳ್ಮೆ ಮತ್ತು ಶಿಸ್ತನ್ನು ಕಲಿಸಿಕೊಡ್ತಾನೆ. ಈ ಎರಡರ ಸಮತೋಲನದಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಕೆಲಸದ ಕಡೆ ಸೆಳೆಯಬಹುದು. ಪದೋನ್ನತಿ ಅಥವಾ ವೇತನ ಹೆಚ್ಚಳದ ಬಗ್ಗೆ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ ಯೋಚನೆ ಮಾಡ್ತಿರೋರಿಗೆ ಉತ್ತಮ ಕಂಪನಿಗಳಿಂದ ಸಂದರ್ಶನದ ಕರೆಗಳು ಬರಬಹುದು. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಿರೋರಿಗೆ ಧನಾತ್ಮಕ ಬೆಳವಣಿಗೆಗಳು ಕಂಡುಬರಬಹುದು. ವ್ಯಾಪಾರ ಮಾಡೋರಿಗೆ ಈ ಸಮಯ ಹೊಸ ಅವಕಾಶಗಳನ್ನು ತರುತ್ತೆ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ಯೋಜನೆಗಳು ಆರಂಭ ಆಗಬಹುದು. ನಿರ್ಮಾಣ, ಯಂತ್ರೋಪಕರಣ, ವಾಹನ, ಕೃಷಿ, ತಂತ್ರಜ್ಞಾನ, ಆನ್ಲೈನ್ ವ್ಯವಹಾರ ಹಾಗೂ ಸೇವಾ ಕ್ಷೇತ್ರದಲ್ಲಿರೋರಿಗೆ ಉತ್ತಮ ಆದಾಯ ಸಿಗುವ ಸಾಧ್ಯತೆ ಇದೆ. ದೊಡ್ಡ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆ ಪಡೆಯುವುದು ಒಳ್ಳೆಯದು. ಹಣಕಾಸಿನ ವಿಷಯದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಬಾಕಿ ಉಳಿದಿದ್ದ ಹಣ ವಾಪಸ್ ಸಿಗಬಹುದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿದರೆ ಉಳಿತಾಯ ಹೆಚ್ಚಾಗುತ್ತೆ. ಭೂಮಿ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಅವಕಾಶ ಬಂದರೆ ಸಂಪೂರ್ಣ ದಾಖಲೆ ಪರಿಶೀಲನೆ ಮಾಡಿ ಮುಂದುವರಿಯಿರಿ. ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ. ಮನೆಯಲ್ಲಿದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತೆ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಬೆಳೆಯುತ್ತೆ. ಮದುವೆ ಯತ್ನದಲ್ಲಿರೋರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಶುಭ ಕಾರ್ಯಗಳ ಚರ್ಚೆ ಆರಂಭ ಆಗಬಹುದು. ವಿದೇಶದಲ್ಲಿ ಉದ್ಯೋಗ, ವಿದ್ಯಾಭ್ಯಾಸ ಅಥವಾ ವ್ಯಾಪಾರದ ಕನಸು ಕಾಣ್ತಾ ಇರೋರಿಗೆ ಅನುಕೂಲಕರ ಸಮಯ. ವೀಸಾ, ಸಂದರ್ಶನ ಅಥವಾ ದಾಖಲೆಗಳ ವಿಷಯದಲ್ಲಿ ಒಳ್ಳೆಯ ಪ್ರಗತಿ ಕಾಣಬಹುದು. ಈಗಾಗಲೇ ವಿದೇಶದಲ್ಲಿರೋರಿಗೆ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಯೂಟ್ಯೂಬ್, ಸಿನಿಮಾ, ಮಾಧ್ಯಮ, ಕಲೆ, ಸಂಗೀತ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡೋರಿಗೆ ಉತ್ತಮ ಗುರುತಿನ ಸಮಯ. ನಿಮ್ಮ ಹೊಸ ಕೆಲಸ ಹೆಚ್ಚು ಜನರಿಗೆ ತಲುಪಬಹುದು. ಹೊಸ ಪ್ರಾಜೆಕ್ಟ್ಗಳು, ಬ್ರ್ಯಾಂಡ್ ಕೊಲೊಬ್ರೇಷನ್ ಅಥವಾ ಆದಾಯದ ಹೊಸ ಮಾರ್ಗಗಳು ತೆರೆಯಬಹುದು. ಕೋರ್ಟ್ ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ನಿಧಾನವಾಗಿ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಆಸ್ತಿ ವ್ಯವಹಾರಗಳಲ್ಲಿ ಅನುಭವಿಗಳ ಸಲಹೆ ಪಡೆದು ಮುಂದುವರೆದಿದೆ ಆದರೆ ಲಾಭ ಆಗ್ಬೋದು. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ತಲೆನೋವು, ರಕ್ತದೊತ್ತಡ, ಕಣ್ಣುಗಳ ಆಯಾಸ ಅಥವಾ ದೇಹದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸಮಯಕ್ಕೆ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿ ಪಡೆಯಿರಿ. ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸರ್ಕಾರಿ ಪರೀಕ್ಷೆಗಳು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುತ್ತಿರೋರಿಗೆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಾಧ್ಯತೆ ಇದೆ. ರೈತರಿಗೆ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಹಾಗೂ ಹೊಸ ಬೆಳೆಗಳಲ್ಲಿ ಉತ್ತಮ ಆದಾಯ ಕಾಣಬಹುದು. ಸರ್ಕಾರದ ಯೋಜನೆಗಳು ಮತ್ತು ಸಬ್ಸಿಡಿಗಳ ಲಾಭ ಕೂಡ ದೊರೆಯಬಹುದು. ಈ ಅವಧಿಯಲ್ಲಿ ಮಂಗಳವಾರ ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಎಳ್ಳೆಣ್ಣೆಯ ದೀಪ ಹಚ್ಚಿ ಓಂ ಹನುಮತೆ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ಬಡವರಿಗೆ ಆಹಾರ ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಶುಭ ಫಲಗಳು ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ಅವಧಿ ಧೈರ್ಯ, ಯಶಸ್ಸು, ಹೊಸ ಅವಕಾಶಗಳು, ಆರ್ಥಿಕ ಬೆಳವಣಿಗೆ ಮತ್ತು ಕುಟುಂಬದ ಸಂತೋಷವನ್ನು ತರುವ ಸಮಯ ಇದಾಗಿರ್ಬೋದು. ಸಹನೆ ಮತ್ತು ಸರಿಯಾದ ನಿರ್ಧಾರದೊಂದಿಗೆ ಮುಂದುವರೆದಿದ್ದೆ ಆದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದಾಗಿರುತ್ತೆ. ಮೇಷರಾಶಿಯವರೇ, ಜುಲೈ 20ರಿಂದ ತಿಂಗಳ ಕೊನೆಯವರೆಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆರಂಭವಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಅಚಾನಕ್ ಮುಂದೆ ಸಾಗಬಹುದು. ನಿಮ್ಮ ಹೆಸರನ್ನು ಕೇಳಿ ಹುಡುಕಿಕೊಂಡು ಬರುವಂತಹ ಅವಕಾಶ ಕೂಡ ಸಿಗಬಹುದು. ಆದರೆ ಈ ಸಮಯದಲ್ಲಿ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ಮಾಹಿತಿಯನ್ನು ಕೊನೆಯವರೆಗೂ ಕೂಡ ಗಮನದಿಂದ ನೋಡಿ. ಮೇಷರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹಿಂದಿನಿಗಿಂತ ಹೆಚ್ಚಾಗಿರುತ್ತೆ. ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ವೇಗ ಕಾಣಿಸಿಕೊಳ್ಳುತ್ತೆ. ಮಂಗಳ ಗ್ರಹದ ಅನುಗ್ರಹದಿಂದ ಧೈರ್ಯ, ನಾಯಕತ್ವ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ಗುರುಗ್ರಹದ ಅನುಗ್ರಹದಿಂದ ಇದುವರೆಗೆ ನಿಂತಿದ್ದ
ಕೆಲಸಗಳು ಮತ್ತೆ ಆರಂಭವಾಗುವ ಸಾಧ್ಯತೆ ಇದೆ. ಶನಿ ನಿಮಗೆ ತಾಳ್ಮೆ ಮತ್ತು ಶಿಸ್ತನ್ನು ಕಲಿಸಿಕೊಡ್ತಾನೆ. ಈ ಎರಡರ ಸಮತೋಲನದಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡಿಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಕೆಲಸದ ಕಡೆ ಸೆಳೆಯಬಹುದು. ಪದೋನ್ನತಿ ಅಥವಾ ವೇತನ ಹೆಚ್ಚಳದ ಬಗ್ಗೆ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ ಯೋಚನೆ ಮಾಡ್ತಿರೋರಿಗೆ ಉತ್ತಮ ಕಂಪನಿಗಳಿಂದ ಸಂದರ್ಶನದ ಕರೆಗಳು ಬರಬಹುದು. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಿರೋರಿಗೆ ಧನಾತ್ಮಕ ಬೆಳವಣಿಗೆಗಳು ಕಂಡುಬರಬಹುದು. ವ್ಯಾಪಾರ ಮಾಡೋರಿಗೆ ಈ ಸಮಯ ಹೊಸ ಅವಕಾಶಗಳನ್ನು ತರುತ್ತೆ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ಯೋಜನೆಗಳು ಆರಂಭ ಆಗಬಹುದು. ನಿರ್ಮಾಣ, ಯಂತ್ರೋಪಕರಣ, ವಾಹನ, ಕೃಷಿ, ತಂತ್ರಜ್ಞಾನ, ಆನ್ಲೈನ್ ವ್ಯವಹಾರ ಹಾಗೂ ಸೇವಾ ಕ್ಷೇತ್ರದಲ್ಲಿರೋರಿಗೆ ಉತ್ತಮ ಆದಾಯ ಸಿಗುವ ಸಾಧ್ಯತೆ ಇದೆ. ದೊಡ್ಡ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆ ಪಡೆಯುವುದು ಒಳ್ಳೆಯದು. ಹಣಕಾಸಿನ ವಿಷಯದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಬಾಕಿ ಉಳಿದಿದ್ದ ಹಣ ವಾಪಸ್ ಸಿಗಬಹುದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿದರೆ ಉಳಿತಾಯ ಹೆಚ್ಚಾಗುತ್ತೆ. ಭೂಮಿ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಅವಕಾಶ ಬಂದರೆ ಸಂಪೂರ್ಣ ದಾಖಲೆ ಪರಿಶೀಲನೆ ಮಾಡಿ ಮುಂದುವರಿಯಿರಿ. ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ. ಮನೆಯಲ್ಲಿದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತೆ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಬೆಳೆಯುತ್ತೆ. ಮದುವೆ ಯತ್ನದಲ್ಲಿರೋರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಶುಭ ಕಾರ್ಯಗಳ ಚರ್ಚೆ ಆರಂಭ ಆಗಬಹುದು. ವಿದೇಶದಲ್ಲಿ ಉದ್ಯೋಗ, ವಿದ್ಯಾಭ್ಯಾಸ ಅಥವಾ ವ್ಯಾಪಾರದ ಕನಸು ಕಾಣ್ತಾ ಇರೋರಿಗೆ ಅನುಕೂಲಕರ ಸಮಯ. ವೀಸಾ, ಸಂದರ್ಶನ ಅಥವಾ ದಾಖಲೆಗಳ ವಿಷಯದಲ್ಲಿ ಒಳ್ಳೆಯ ಪ್ರಗತಿ ಕಾಣಬಹುದು. ಈಗಾಗಲೇ ವಿದೇಶದಲ್ಲಿರೋರಿಗೆ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಯೂಟ್ಯೂಬ್, ಸಿನಿಮಾ, ಮಾಧ್ಯಮ, ಕಲೆ, ಸಂಗೀತ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡೋರಿಗೆ ಉತ್ತಮ ಗುರುತಿನ ಸಮಯ. ನಿಮ್ಮ ಹೊಸ ಕೆಲಸ ಹೆಚ್ಚು ಜನರಿಗೆ ತಲುಪಬಹುದು. ಹೊಸ ಪ್ರಾಜೆಕ್ಟ್ಗಳು, ಬ್ರ್ಯಾಂಡ್ ಕೊಲೊಬ್ರೇಷನ್ ಅಥವಾ ಆದಾಯದ ಹೊಸ ಮಾರ್ಗಗಳು ತೆರೆಯಬಹುದು. ಕೋರ್ಟ್ ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ನಿಧಾನವಾಗಿ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಆಸ್ತಿ ವ್ಯವಹಾರಗಳಲ್ಲಿ ಅನುಭವಿಗಳ ಸಲಹೆ ಪಡೆದು ಮುಂದುವರೆದಿದೆ ಆದರೆ ಲಾಭ ಆಗ್ಬೋದು. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ತಲೆನೋವು, ರಕ್ತದೊತ್ತಡ, ಕಣ್ಣುಗಳ ಆಯಾಸ ಅಥವಾ ದೇಹದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸಮಯಕ್ಕೆ ಆಹಾರ ಸೇವಿಸಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ವಿಶ್ರಾಂತಿ ಪಡೆಯಿರಿ. ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸರ್ಕಾರಿ ಪರೀಕ್ಷೆಗಳು ಮತ್ತು ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುತ್ತಿರೋರಿಗೆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಾಧ್ಯತೆ ಇದೆ. ರೈತರಿಗೆ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಹಾಗೂ ಹೊಸ ಬೆಳೆಗಳಲ್ಲಿ ಉತ್ತಮ ಆದಾಯ ಕಾಣಬಹುದು. ಸರ್ಕಾರದ ಯೋಜನೆಗಳು ಮತ್ತು ಸಬ್ಸಿಡಿಗಳ ಲಾಭ ಕೂಡ ದೊರೆಯಬಹುದು.